ಕಾಡಿಗೆ ಸಿಂಹ ರಾಜ ಎಂಬುದನ್ನು ನೀವು ಕೇಳಿದ್ದೀರಿ. ಒಮ್ಮೆ ಏನಾಗ್ತದೆ ಅಂತಂದರೆ, ಸಿಂಹಕ್ಕೆ ಆರೋಗ್ಯ ಸರಿ ಇಲ್ಲ, ಅಂದರೆ ಅನಾರೋಗ್ಯವಾಗಿದೆ, ಯಾವುದೋ ಕಾಯಿಲೆ ಆಗಿದೆ ಎಂದು ಸುದ್ದಿ ಆಗ್ತದೆ. ಆಗ ಪಾಪ ಬಹಳಷ್ಟು ಪ್ರಾಣಿಗಳು ತಮ್ಮ ರಾಜನಿಗೆ ಕಾಯಿಲೆ ಆಗಿದೆ ಅಂಥೇಳಿ ಏನೇನೋ ಚಿಕ್ಕ ಪುಟ್ಟ ತಿಂಡಿಯನ್ನು ತೆಗೆದುಕೊಂಡು ನೋಡಲಿಕ್ಕೆ ಹೋದವು. ಈಗ ನಾವೆಲ್ಲ ಭಾಳ ಕಡೆ ಅನಾರೋಗ್ಯ ಆದಾಗ ಹೋಗ್ತೇವಲ್ಲ, ಹಾಗೆ ಇಲಿ, ಮೊಲ, ಕೋಳಿ, ನಾಯಿ, ನರಿ ಹೀಗೆ ಎಲ್ಲವೂ ಅಲ್ಲಿ ಹೋದವು. ಕೊನೆಯದಾಗಿ ನರಿ ಅಲ್ಲಿ ನಿಂತ್ಕೊಂಡಿತ್ತು. ಅದಕ್ಕೆ ಹೋಗಬೇಕೋ ಬೇಡವೋ ಎಂಬ ಸಂಶಯದಲ್ಲಿದ್ದ ಹಾಗೆ ಸಿಂಹಕ್ಕೆ ಕಂಡಿತು. ಸಿಂಹ ಹೇಳಿತು, ನರಿ, ಯಾಕೋ ಬಾಗಿಲಲ್ಲಿ ನಿಂತಿದ್ದೀಯೇ? ಬಾ, ನೀ ನನ್ನ ಹತ್ರ ಮಾತನಾಡದೇ ಇದ್ದರೆ ನನ್ನ ಆರೋಗ್ಯ ಸುಧಾರಿಸುವುದಿಲ್ಲ. ಅಂದ ಕೂಡಲೇ ನರಿ ಹೇಳಿತು, ಹೌದಪ್ಪ, ನನಗೂ ಈಗ ತಿಳಿತಾ ಇದೆ. ಇಷ್ಟು ಹೊತ್ತಿನವರೆಗೆ ನಿನಗೆ ಮಾತನಾಡಿಸಿದ್ದು ಹೊಟ್ಟೆ ತುಂಬಲಿಲ್ವೇ ಎಂಬುದಾಗಿ ನರಿ ಕೇಳಿತು. ಆಗ ಸಿಂಹ ಮತ್ತೆ ಹೇಳಿತು, ನರಿ, ಬಾರೋ, ನೀನು ನನಗೆ ಭಾಳ ಪ್ರೀತಿಯ ಮನುಷ್ಯ. ನೀನು ಮಾತನಾಡಿದರೆ ಮಾತ್ರ ನನ್ನ ಆರೋಗ್ಯ ಸುಧಾರಿಸುವುದು. ಬಾ, ಹತ್ರ ಬಾ ಎಂದ ಕೂಡಲೇ ನರಿ ಹೇಳ್ತದೆ, ಇಲ್ಲ, ನನಗೆ ವಿಷಯ ತಿಳಿಯಿತು. ಒಳಗೆ ಹೋದಂಥ ಯಾರೊಬ್ಬರೂ ಹೊರಗೆ ಬಂದಿಲ್ಲ ಎಂಬುದಾಗಿ ಹೇಳಿ ನರಿ ಓಡೋಡಿ ಹೋಗ್ತದೆ. ಇದು ಒಂದು ಚಿಕ್ಕ ಕಥೆಯಾದರೂ ನಾವು ಸಂದರ್ಭ ಬಂದಾಗ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡದೇ ಇದ್ದರೆ ಕಷ್ಟ ಆಗ್ತದೆ ಹೇಳ್ತಕ್ಕಂಥದ್ದು ಇಲ್ಲಿ ನೀತಿ. ಎಲ್ಲಿ ನಾವು ವಿಚಾರವನ್ನು ಮಾಡಿ ಹೆಜ್ಜೆ ಇಡಬೇಕು ಎನ್ನತಕ್ಕಂಥದ್ದು, ಮತ್ತು ದುಷ್ಟರೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಇರಬೇಕು. ವಿ ಎನ್ ಭಾಗವತ್, ಬರಬಳ್ಳಿ.